व्रजवन हरण भव भयदारुणं नवकञ्जलोचन कञ्जमुख ನಾನು ಕಾಲ. ಮಿಥಿಲಾಪತಿ ಮಹಾರಾಜ ಜನಕನ ರಾಜವೈಭವವನ್ನ ನೋಡುವುದೇ ಒಂದು ಉತ್ಸವ. ನಾನು ನೋಡಿದ್ದೇನೆ ಅವರ ಪುಣ್ಯಾರ್ಜನೆ ಕೈಂಕರ್ಯಗಳನ್ನು. ಮಹರ್ಷಿ ವಿಶ್ವಾಮಿತ್ರರ ವಾಣಿಯಲ್ಲಿ ಜನಕರಾಜನ ಕತೆ ಕೇಳಿ ಶ್ರೀರಾಮ ಲಕ್ಷ್ಮಣರಿಗೆ ಜನಕಪುರಿಯ ವೈಭವವನ್ನು ಕಣ್ಣಾರೆ ಕಾಣುವ ಇಚ್ಛೆಯಾಯಿತು. ಯಾರ ಪಾವನ ಪಾದ ಸ್ಪರ್ಶದಿಂದಲೇ ಕಲ್ಲಾದ ಅಹಲ್ಯೆಗೆ ಮೋಕ್ಷ ದೊರೆತಿತ್ತೋ ಆ ಪಾದಗಳಿಗೆ ಮಹಾಮಾಯಿ ಸೀತೆಗೆ ಜನ್ಮ ನೀಡಿದ ಆ ಪಾವನ ಮಣ್ಣಿನ ದರ್ಶನ ಮಾಡುವ ಕಾತುರ ಹೆಚ್ಚಾಯಿತು. ಈ ಪಾದ ಸ್ಪರ್ಶಗಳಿಂದ ಸಾಕ್ಷಾತ್ ಲಕ್ಷ್ಮಿಯ ಸಮೃದ್ಧ ಭೂಮಿಗೆ ಮೋಕ್ಷ ಪ್ರಾಪ್ತಿಯಾಗಲಿದೆ. ರಾಮಚಂದ್ರ, ಸೀತೆಗೆ ಜನ್ಮ ನೀಡಿದ ಆ ಭೂಮಿಯನ್ನು ನೀನು ದರ್ಶನ ಮಾಡಬೇಕೆಂಬುದು ನಮ್ಮಿಚ್ಛೆ. ಮಿಥಿಲೆ ಸೀತಾ ಸ್ವಯಂವರಕ್ಕಾಗಿ ಸುಮಂಗಲೆಯಂತೆ ಸಜ್ಜಾಗಿ ನಿಂತಿದೆ. ಇಂತಹ ಸಮಯದಲ್ಲಿ ಅದರ ದರ್ಶನದ ಆನಂದ ದುಪ್ಪಟ್ಟಾಗುವುದು. ಮತ್ತೆ ಅಲ್ಲಿಂದ ತೆರಳಿದ ಬಳಿಕ ನಮ್ಮ ಪೂಜೆಗಾಗಿ ಮಹಾರಾಜ ಜನಕನ ಉಪವನದಿಂದ ತುಳಸಿ ಮತ್ತು ಪುಷ್ಪಗಳನ್ನು ತೆಗೆದುಕೊಂಡು ಬರುವುದನ್ನು ಮಾತ್ರ ಮರೆಯಬೇಡಿ. ಆಯಿತು ಗುರುದೇವ. ರಾಮ ಮತ್ತು ಸೀತೆಯ ಮಿಲನವನ್ನ ವಿಧಿ ಮೊದಲೇ ನಿರ್ಧರಿಸಿತ್ತು. ಅದೇ ಅವರನ್ನು ಕೂಡುವಂತೆಯೂ ಮಾಡುವುದು. ರಾಮ ಜನಕಪುರಿಯ ದರ್ಶನಕ್ಕೆ ತೆರಳಿದ ಸಮಯಕ್ಕೆ ಸೀತಾ ತನ್ನ ಸಖಿಯರ ಜೊತೆ ರಾಜಮಹಲದಿಂದ ಹೊರಹೊರಟಿದ್ದಳು. ಏನಾಯ್ತು ನಿನಗೆ? ಯಾಕೆ ಹೀಗೆ ನಗುತ್ತಿರುವೆ? ಅಲ್ಲಿ ನೋಡು, ಅಲ್ಲಿ ಇಬ್ಬರು ರಾಜಕುಮಾರರು ಹೇಗೆ ಪುಷ್ಪಗಳನ್ನ ಆರಿಸಿಕೊಳ್ಳುತ್ತಿದ್ದಾರೆ. ಹೌದಲ್ಲವೇ? ನೋಡು, ಎಷ್ಟು ಸುಂದರ ರಾಜಕುಮಾರರು. ಕೇಳು ಸಖಿ, ಇವರು ಸೀತಾ ಸ್ವಯಂವರಕ್ಕೆ ಬಂದಿರುವರೆ? ನೋಡು ಸಖಿ, ಇವರು ಸಾಕ್ಷಾತ್ ದೇವಪುತ್ರರ ಹಾಗೆ ಕಾಣುತ್ತಿದ್ದಾರೆ. ನಮ್ಮ ಸೀತೆಯನ್ನು ವರಿಸಲು ಸಾಕ್ಷಾತ್ ದೇವರೇ ಕುಮಾರರ ರೂಪದಲ್ಲಿ ಇಲ್ಲಿಗೆ ಬಂದಂತಿದೆ ಅಲ್ಲವೇ? ಇವರನ್ನು ಹೀಗೆ ನೋಡುತ್ತಾ ಇಲ್ಲಿಯೇ ಜನ್ಮ ಜನ್ಮಾಂತರ ನಿಂತಿರಲು ಸಿದ್ಧ ನಾನು. ಹೇ ಈಶ್ವರ, ಇವರ ಮೇಲಿಂದ ದೃಷ್ಟಿಯೇ ತೆಗೆಯಲು ಸಾಧ್ಯವಾಗುತ್ತಿಲ್ಲ. ಸತ್ಯವನ್ನೇ ಹೇಳಿದೆ ಸಖಿ. ಇವರನ್ನು ಒಮ್ಮೆ ನೋಡಿದರೆ ನೋಡುತ್ತಲೇ ನಿಂತಿರಬಹುದು. ಹಾಗಿದ್ದರೆ ಬನ್ನಿ, ಅಲ್ಲಿಯೇ ಹೋಗಿ ಅವರನ್ನು ಹತ್ತಿರದಿಂದ ನೋಡೋಣ. ಬನ್ನಿ ಬನ್ನಿ, ಹೋಗೋಣ. ಅಣ್ಣ, ಆ ಕನ್ಯೆಯರು ನಮ್ಮತ್ತ ಬರುತ್ತಿದ್ದಾರೆ. ನಾವು ಪುಷ್ಪಗಳನ್ನ ಕಿತ್ತುಕೊಳ್ಳುತ್ತಿರುವುದನ್ನು ನೋಡಿ ನಮ್ಮನ್ನ ತಡೆಯಲು ಇಲ್ಲಿಗೆ ಬರುತ್ತಿರಬಹುದೇ? ಇಲ್ಲ ಲಕ್ಷ್ಮಣ, ನಾವು ಈ ನಗರಕ್ಕೆ ಹೊಸಬರು. ಅದಕ್ಕೆ ಅವರ ಧ್ಯಾನ ನಮ್ಮ ಮೇಲೆ ಬಿದ್ದಿದೆ. ಬಹುಶಃ ನಾವು ಯಾರೆಂದು ತಿಳಿಯುವ ಕುತೂಹಲವಿರಬೇಕು ಅವರಿಗೆ. ನಾವೇನು ವಿಚಿತ್ರ ಪ್ರಾಣಿಗಳೇ? ನನ್ನ ತಲೆಯ ಮೇಲೆ ನಿಮಗೆ ಕೊಂಬುಗಳು ಕಾಣುತ್ತಿವೆಯೇ? ಯಾಕೆ ಅವರು ನಮ್ಮ ಬಗ್ಗೆ ತಿಳಿದುಕೊಳ್ಳಬೇಕು? ಇಲ್ಲ ಲಕ್ಷ್ಮಣ, ಇದು ಇಲ್ಲಿಯ ಜನರ ಸ್ನೇಹ. ಇವರು ಅತಿಥಿಗಳಿಗೆ ತೋರುವ ಪ್ರೇಮ ಅದು. ಗಂಧರ್ವನಾಗ ಸುರ ಕಿನ್ನರ ಯಾರಿಗಿದೆ ಸೌಂದರ್ಯ, ಸೌಂದರ್ಯವೇ ಯಾರಿಂದ ಮೋಹಿತವೋ ಆ ಸುಂದರರು ರಾಮ ಲಕ್ಷ್ಮಣ ತಾಯಿ. ಹೌದಾ? ಈ ಕೋಮಲ ಕುಮಾರರು ಅಯೋಧ್ಯೆಯಿಂದ ಇಷ್ಟು ದೂರ ಹೇಗೆ ಬರಲು ಸಾಧ್ಯ? ಹುಡುಗಿಯರೇ, ಇವರು ಕೇವಲ ನೋಡಲು ಸುಕುಮಾರರು. ಇವರು ತಾಡಕ ಮತ್ತು ಸುಬಾಹುಗಳಂತಹ ರಾಕ್ಷಸರನ್ನು ವಧಿಸಿದವರು. ಇವರೇ ಶತಮಾನಗಳಿಂದ ಕಲ್ಲಾಗಿ ಹೋದ ಅಹಲ್ಯೆಯ ಉದ್ಧಾರ ಮಾಡಿದವರು. ಅವರನ್ನು ಸಾಧಾರಣವೆಂದು ಭಾವಿಸಬೇಡಿ. ಹೌದೇ? ಎಂತಹ ರೂಪವನ್ನು ಪಡೆದಿದ್ದಾರೋ ಅಷ್ಟೇ ಬಲಶಾಲಿಗಳು. ಅಯ್ಯೋ, ಈಗ ಯಾವ ಯೋಚನೆಯಲ್ಲಿ ಮುಳುಗಿದೀಯಾ ಸಖಿ? ಆ ಶ್ಯಾಮ ಬಣ್ಣದ ಯುವಕ ನಮ್ಮ ಯುವರಾಣಿ ಸೀತೆಯನ್ನು ವರಿಸಿದರೆ ಎಷ್ಟು ಚೆಂದ ಎಂದು ಯೋಚಿಸುತ್ತಿದ್ದೆ. ನಿಜವಾಗಿ ನೀನು ನನ್ನ ಹೃದಯದ ಮಾತನ್ನೇ ಹೇಳಿದೆ. ಸೀತೆಗೋಸ್ಕರ ಇವನಿಗಿಂತ ಸುಂದರವರ ಇನ್ಯಾರು ಸಿಗಬಹುದು? ಆದರೆ ಇದಂತೂ ಸ್ವಯಂವರದಲ್ಲೇ ತಿಳಿಯುವುದು ಸೀತೆಯ ಭಾಗ್ಯದಲ್ಲಿ ಯಾರಿದ್ದಾರೆಂದು. ಇವನನ್ನು ನೋಡಿದ ಮೇಲೆ ಸೀತೆ ಬೇರೆ ಯಾವ ವರನನ್ನು ವರಿಸಲು ಸಾಧ್ಯವೇ ಇಲ್ಲವೆಂದು ನನ್ನ ಮನಸ್ಸಿಗೆ ಅನಿಸುತ್ತಿದೆ. ಸಖಿ, ಈ ಸಿಹಿ ಉಂಡೆಗಳಂತಿರೋ ನಿನ್ನ ಕಲ್ಪನೆಯನ್ನು ನಿನ್ನ ಮನದಲ್ಲೇ ಇಟ್ಟಿರದಿರು. ಬಾ, ಸೀತೆಗೂ ಈ ವಿಷಯವನ್ನ ಹೇಳೋಣ. ಹೌದು ಹೌದು, ಒಮ್ಮೆ ಈ ಕುಮಾರರ ಅನುಪಮ ರೂಪದ ಬಗ್ಗೆ ಸೀತೆಗೂ ತಿಳಿಸೋಣ. ಬನ್ನಿ. ಹೌದು, ಬನ್ನಿ ಬನ್ನಿ, ಇವರನ್ನು ನೋಡಿದರೆ ಸೀತೆಯು ಸಂತೋಷ ಪಡುವಳು. ಸಖಿಯರೆಲ್ಲ ತಮ್ಮ ಈ ಹೊಸ ಸಂತೋಷವನ್ನ ಸೀತೆಗೆ ಹೇಳಲು ಹೊರಟು ನಿಂತರು. ಆದರೆ ಸೀತೆಯ ಮನಸ್ಸಿನಲ್ಲಿಂದಲೋ ಅದು ಅವಳಿಗೆ ತಿಳಿದಿರುವುದು. ನಾನು ಸಖಿಯರಂತೆ ಯೋಚಿಸುತ್ತಿದ್ದೇನೆ.
ಶ್ರೀರಾಮ ಸೀತೆಯ ಮನಮಂದಿರದಲ್ಲಿ ಸ್ಥಾನ ಮಾಡಿಕೊಳ್ಳುವರೇ ಎಂದು. ಮುಂದೆ ಏನಾಗುವುದು ತಿಳಿಯೋದಕ್ಕೆ ಕೇಳ್ತಾ ಇರಿ ಫೀವರ್ ರೇಡಿಯೋ ರಾಮಾಯಣ. ರಾಮಾಯಣ ರಾಮಾಯಣ. ಸಖಿಯರೆಲ್ಲ ತಮ್ಮ ಈ ಹೊಸ ಸಂತೋಷವನ್ನ ಸೀತೆಗೆ ಹೇಳಲು ಹೊರಟು ನಿಂತರು. ಆದರೆ ಸೀತೆಯ ಮನಸ್ಸಿನಲ್ಲಿಂದಲೋ ಅದು ಅವಳಿಗೆ ತಿಳಿದಿರುವುದು. ನಾನು ಸಖಿಯರಂತೆ ಯೋಚಿಸುತ್ತಿದ್ದೇನೆ, ಶ್ರೀರಾಮ ಸೀತೆಯ ಮನಮಂದಿರದಲ್ಲಿ ಸ್ಥಾನ ಮಾಡಿಕೊಳ್ಳುವರೇ ಎಂದು. ಸೀತಾ, ಸೀತಾ, ಎಲ್ಲಿದ್ದಾಳೆ ಸೀತಾ? ಸೀತಾ. ನಾವು ಈ ವಿಷಯವನ್ನ ಸೀತೆಗೆ ಹೇಳುವ ಮುನ್ನವೇ ಆ ಕುಮಾರರು ಉಪವನದಿಂದ ಹೊರಟು ಹೋಗದಿರಲಿ ಭಗವಂತ. ಸೀತಾ, ಸೀತಾ. ಜಾನಕಿ, ಎಲ್ಲಿರುವೆ ಸಖಿ? ಏನಾಯ್ತು? ಏನಾಯ್ತು? ಯಾಕೆ ಹೀಗೆ ನನ್ನನ್ನು ಹುಡುಕುತ್ತಿದ್ದೀರಾ? ಸೀತಾ, ನೀನು ಅಯ್ಯೋ, ಏನಾಯಿತು ನಿಮಗೆಲ್ಲ? ಮಾತನಾಡಿ. ನಿನಗೋಸ್ಕರ ನಾವೆಲ್ಲ ಒಬ್ಬ ವರನನ್ನು ನೋಡಿದ್ದೇವೆ. ಏನು? ನನಗೋಸ್ಕರ ವರನನ್ನ ನೋಡಿದ್ದೀರಾ? ಎಂತಹ ವರನೆಂದರೆ ತ್ರಿಲೋಕದಲ್ಲಿ ದೀಪವನ್ನು ಹೊತ್ತು ತಿರುಗಿದರೂ ಸಿಗುವುದಿಲ್ಲ. ಭೂಮಿಗೆ ಸಾಕ್ಷಾತ್ ದೇವತೆಯೇ ಬಂದ ಹಾಗಿದೆ ಸೀತಾ. ಹೌದೇನು? ಸ್ವಯಂವರದ ಮೊದಲೇ ಯಾವ ವರನನ್ನ ನನಗೋಸ್ಕರ ಹುಡುಕಿದ್ದೀರಾ? ಮೊದಲು ಅವನನ್ನು ನೀನು ನೋಡು ಬಾ. ಅವನನ್ನು ನೋಡುತ್ತಲೇ ನೀನು ಸ್ವಯಂವರ ಬೇಡ ಎಂದು ಹೇಳುವೆ. ಏನು? ಸ್ವಯಂವರ ಬೇಡವೆನ್ನುವೆನೆ? ತಂದೆಯವರು ನನಗೋಸ್ಕರ ಸ್ವಯಂವರದ ಘೋಷಣೆಯನ್ನು ದೊಡ್ಡ ಸಭೆಯಲ್ಲಿ ಘೋಷಿಸಿದ್ದಾರೆ. ಏನೇ ಆಗಲಿ ನೀನೊಮ್ಮೆ ಬಾ, ಈಗಲೇ ಇದೇ ಕ್ಷಣ. ಇಲ್ಲದಿದ್ದರೆ ಅವರು ಹೊರಟು ಹೋಗುವರು ಸೀತೆ. ಇನ್ನು ಸಮಯ ಕಳೆಯದಿರು. ಹೌದು, ಹುಣ್ಣಿಮೆಯ ಚಂದ್ರನಂತೆ ಇರುವವನು. ಅವನನ್ನು ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡಬೇಕು ಎನಿಸುತ್ತದೆ. ನಿಮಗೆಲ್ಲ ಜಗದ ನಿಯಮಗಳ ಪರಿವೇ ಇಲ್ಲ. ಗೊತ್ತಿಲ್ಲ. ಭಗವಾನ ರುದ್ರನ ಬಿಲ್ಲಿಗೆ ಪ್ರತ್ಯಂಚವನ್ನ ಯಾರು ಕಟ್ಟುವರೋ? ನಾನು ನೋಡಿದರೆ ಮೊದಲಿಂದಲೇ ಅವನು ತುಂಬಾ ಪರಾಕ್ರಮಿ ಕೂಡ. ನಿನ್ನ ಇಚ್ಛೆ ಇದ್ದರೆ ಅವನು ಪ್ರತ್ಯಂಚವನ್ನು ಕಟ್ಟಿಬಿಡವಲ್ಲ. ಇಲ್ಲ ಇಲ್ಲ, ಇದು ಪಾಪ. ನಾನು ಹಾಗೆ ಯೋಚಿಸಲಾರೆ. ನಿನ್ನ ವಿವಾಹ ಮತ್ತು ಆಗಲಿರುವ ಪತಿಯ ಬಗ್ಗೆ ನೀನೇ ಯೋಚಿಸದಿದ್ದರೆ ಇನ್ಯಾರು ಯೋಚಿಸುವರು ಸೀತೆ? ಯಾರು ನಿರ್ಣಯ ತೆಗೆದುಕೊಳ್ಳುವರು ನಿನ್ನ ಜೀವನ ಸಾಥಿಯ ಬಗ್ಗೆ? ಸ್ವಯಂವರ ನಡೆಯಲಿದೆ. ಏನೇ ನಿರ್ಣಯವಾದರೂ ಅಲ್ಲೇ ಆಗುವುದು. ಏನಾಗುವುದೋ ಆಗಲಿ, ಆದರೆ ಅವರನ್ನು ಒಮ್ಮೆ ನೋಡಿಬಿಡು ಸೀತೆ. ಅವರನ್ನು ನೋಡಿದರೆ ಯಾವುದೇ ಸಾಮಾನ್ಯ ವ್ಯಕ್ತಿಯ ಹಾಗೆ ಕಾಣುವುದಿಲ್ಲ. ನಿನ್ನ ಸಖಿಯರಿಗೋಸ್ಕರ ಇಷ್ಟು ಮಾಡುವುದಿಲ್ಲವೇ? ಆದರೆ ಈಗ ಮುಂದೆ ಏನನ್ನೂ ಮಾತನಾಡದಿರು. ದೇವಿ ಗಿರಿಜೆಯ ಪೂಜೆಗೆ ಹೊರಡಲೇಬೇಕಲ್ಲವೇ? ಹಾಗೆ ಅವರನ್ನು ನೋಡಿದರೆ ಆಯ್ತು. ಕೇಳಿ ಸಖಿಯರ ಮಾತು ಸೀತೆಯ ಕುಣಿದಿವೆ ಸುಂದರ ನಯನ. ಕೇಳಿ ಸಖಿಯರ ಮಾತು ಸೀತೆಯ ಕುಣಿದಿವೆ ಸುಂದರ ನಯನ. ಮೇಲೆ ಕೆಳಗೆ ಮತ್ತೆ ಅಲ್ಲಿ ಇಲ್ಲಿ ನೋಡಿ, ಇದು ಕಣ್ಣು ಮುಚ್ಚಲೆಯ ಕವನ. ಇದು ಕಣ್ಣು ಮುಚ್ಚಲೆಯ ಕವನ. ಇದು ಕಣ್ಣು ಮುಚ್ಚಲೆಯ ಕವನ. ಯಾಕೆ ನಾಚುತ್ತಿರುವೆ ಸೀತೆ? ನೋಡು, ಅವನೇ ಆ ಶ್ಯಾಮವರ್ಣದ ಕುಮಾರ. ಇಲ್ಲ ಇಲ್ಲ, ನಾನು ನೋಡುವುದಿಲ್ಲ. ಮೊದಲು ಇಲ್ಲಿಗೆ ಬರಲು ಇಚ್ಛೆ ಇರಲಿಲ್ಲ, ಈಗ ಅವನನ್ನು ನೋಡಲು ನಾಚಿಕೆ. ಈ ಶ್ಯಾಮ ಶ್ವೇತವರ್ಣದ ಅಣ್ಣ ತಮ್ಮಂದಿರ ಜೋಡಿ ವರ್ಣಿಸಲು ಅಸಾಧ್ಯ. ಇವರನ್ನು ನೋಡಿ ಶ್ರವಣ ಮಾಸಕ್ಕೂ ಲಜ್ಜೆ ಬರುವಂತಿದೆ. ಒಂದೇ ಒಂದು ಬಾರಿ ನೋಡು. ಇಲ್ಲ, ಎಂದಿಗೂ ಇಲ್ಲ. ಗಿರಿಜಾ ಪೂಜೆಗೂ ಮೊದಲು ನಾನವರನ್ನ ನೋಡುವುದಿಲ್ಲ. ಹೇ ಪ್ರಭು, ಇದೇನಾಗುತ್ತಿದೆ? ಸೀತಾದೇವಿಯ ಮನಸ್ಸು ಮತ್ತೆ ಮತ್ತೆ ಹೇಳುತ್ತಿದೆ ಆ ಸುಂದರ ರೂಪವನ್ನ ನೋಡು ಎಂದು. ಆದರೆ ಪ್ರತಿಯೊಂದು ಬಾರಿ ಅವಳು ನಾಚಿಕೆಯಿಂದ ಭೂಮಿಗೆ ನೆಟ್ಟ ತನ್ನ ಕಣ್ಣುಗಳು ಎತ್ತುತ್ತಲೇ ಮತ್ತೆ ಭೂಮಿಗೆ ತೆರಳುತ್ತಿವೆ. ಆಹಾ, ಈ ದೃಶ್ಯವನ್ನ ಕೇಳುವುದೇ ಮೋಕ್ಷದಾಯಕ. ನೋಡಿದ್ದವನು ನಾನೇ ಧನ್ಯ. ಮತ್ತೊಮ್ಮೆ ಭೇಟಿಯಾಗೋಣ. ಪ್ರತಿದಿನ ಕೇಳ್ತಾ ಇರಿ ಫೀವರ್ ರೇಡಿಯೋ ರಾಮಾಯಣ. ಆದರೆ ಮನಪಾವನ, ಜಗಪಾವನ. ರಾಮಾಯಣ.